2 drops. ದ್ಯಾಟ್ಸ್ ಇಟ್ ಅಂತ ಇದ್ದೀನಿ. ಜಸ್ಟ್ ಇದನ್ನು ಅಷ್ಟೇ 3 to 4 drops. ನಮಸ್ತೆ, ಹಾಯ್ ಎಲ್ಲರಿಗೂ. ಇವತ್ತೊಂದು ಬ್ಯೂಟಿ ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕಿಂತ ಅದರಲ್ಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ 70% ಆಫ್ ದಿ ಇಂಡಿಯನ್ ಪೀಪಲ್ಗೆ ಆ ಒಂದು ಟಿಪ್ಸ್ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿಲ್ಲ, ತುಂಬ ವೆರಿ 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 ಸಿಂಪಲ್. ಎಸ್ಪೆಷಲಿ ಬಾಯ್ಸ್ ಯೂಸ್ ಮಾಡ್ಬೋದು. ಗರ್ಲ್ಸ್ ಯಾರಿಗೆ ತುಂಬ ಆಕ್ನೇಸ್ ಇಲ್ಲ, ಸ್ಕಿನ್ ಸ್ವಲ್ಪ ಡ್ರೈ ಅನಿಸುತ್ತೆ, ಎಸ್ಪೆಷಲಿ ಈ ಪಾರ್ಟಲ್ಲಿ ಸ್ಕಿನ್ ಡ್ರೈ ಅನಿಸುತ್ತೆ ಅನ್ನೋರು ಒಂದು ಸೊಲ್ಯೂಷನ್ನ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್, ಮನೇಲಿ ಎಲ್ಲರೂ ಯೂಸ್ ಮಾಡ್ಕೊಳ್ಬೋದು. ಯಾರಿಗೆ ತುಂಬ ಪಿಂಪಲ್ಸ್ ಆಕ್ನೇಸ್ ಆಗಲ್ಲ ಅವರಾಗಿರ್ಬೋದು, ಆಮೇಲೆ ಯಾರಿಗೆ ಸ್ಕಿನ್ ಡ್ರೈ ಆಗಿದೆ ಅವರು, ಒಂದು ಹೆಲ್ದಿ ಮಾಯಿಶ್ಚರೈಸರ್ ಬೇಕು ಅನ್ನೋರು, ಆಮೇಲೆ ಒಂದು ಟೋನರ್ ಬೇಕು ಅನ್ನೋರು ಈ ಒಂದು ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ನ ಫೇಸ್ ಮೇಲೆ ನೈಟ್ ಫೇಸ್ ವಾಶ್ ಆದಮೇಲೆ ಒಂದು ಕ್ಲೀನ್ ಟವೆಲಲ್ಲೇ ಫೇಸನ್ನು ಒರೆಸ್ಕೊಂಡು ನಾನು ಹೇಳೋ ರೀತಿ ಒಂದು ಒಳ್ಳೆ ರೇಷಿಯೋಲ್ಲಿ ಫೇಸ್ಗೆ ಅಪ್ಲೈ ಮಾಡಿದ್ರೆ ಐ ಥಿಂಕ್ 4 to 5 ಡೇಸಲ್ಲಿ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ. ಫಸ್ಟು ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ ಫೇಸಿಗೆ ಅಪ್ಲೈ ಮಾಡಿ, ಏನಾದರೂ ಇದು ವರ್ಕ್ ಆಗ್ತಾ ಇದೆ, ಆಮೇಲೆ ಸ್ಕಿನ್ನಲ್ಲಿ ಗ್ಲೋ ಕಾಣ್ತಾ ಇದೆ, ಆಮೇಲೆ ಸ್ಕಿನ್ ಹೆಲ್ದಿಯಾಗಿ ಕಾಣ್ತಾ ಇದೆ, ಸ್ಕಿನ್ ಈ ಥರ ಪ್ಲಂಪಿ ಕಾಣ್ತಾ ಇದೆ ಅಂತಂದರೆ ಪ್ಲೀಸ್ ಇದನ್ನು ಕಂಟಿನ್ಯೂ ಮಾಡಿ. ಓಕೆ, ಏನಾದರೂ ರಿಯಾಕ್ಷನ್ ಆಗ್ತಾ ಇದೆ ಅಥವಾ ಏನಾದರೂ ರ್ಯಾಷಸ್ ಆಗ್ತಾ ಇದೆ, ಏನಾದರೂ ರೆಡ್ನೆಸ್ ಈ ಥರ ಕಾಣಿಸ್ತಾ ಇದೆ ಅಂತಂದರೆ ಪ್ಲೀಸ್ ಸ್ಟಾಪ್ ದಿಸ್ ಟು ಅಪ್ಲೈಯಿಂಗ್ ಆನ್ ಫೇಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ನಾ.